ನಮಸ್ಕಾರ ವೀಕ್ಷಕರೇ, ಜೈ ಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಲ್ಲಿ ಮಹಿಳಾ ಗ್ರಾಮ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹುನ್ನೂರು ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಸುನಂದಾ ಕೋಳಿ, ಸಮನ್ವಯ ಅಧಿಕಾರಿಗಳಾದ ಶ್ರೀದೇವಿ ಮೇಡಮ್, ಹುನ್ನೂರ ಮೇಲ್ವಿಚಾರಕರಾದ ರೇಖಾ ಮೇಡಮ್, ಮೇಲ್ವಿಚಾರಕರು ಜ್ಯೋತಿ ಬೂದಿಹಾಳ ಮತ್ತು ಸಂಘದ ಮಹಿಳೆಯರು ಭಾಗವಹಿಸಿದ್ದರು. ಜಮಖಂಡಿ ತಾಲೂಕಿನ ಹೆಸರಾಂತ ಪತ್ರಕರ್ತರಾದ ಶ್ರೀ ಗಿರಮಲ್ಲಪ್ಪ ಎಸ್ ಕಡ್ಪಟ್ಟಿಯವರು ಹಾಗೂ ಉಪಸಂಪಾದಕರಾದ ಶ್ರೀ ರವಿಕುಮಾರ್ ಸಿಂಗೆಯವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡುವ ಒಳ್ಳೆಯ ಯೋಜನೆಯ ಕುರಿತು ಅಪಪ್ರಚಾರ ಮಾಡುವ ಹುನ್ನಾರ ನಡೆದಿದೆ. ಸಾಲ ಕೊಡುವವರು ಬ್ಯಾಂಕಿನವರು, ವಸೂಲಿ ಮಾಡುವವರು ಧರ್ಮಸ್ಥಳದ ಮೇಲ್ವಿಚಾರಕರು ಎಂದು, ಬ್ಯಾಂಕಿನವರು ಸಾಲ ಕೊಡುವುದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಜಾಮೀನಿನ ಮೇಲೆ ಎಂದು ಮೊದಲು ತಿಳಿದುಕೊಳ್ಳಬೇಕು. ನೀವು ಯಾವುದಾದರೂ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದರೆ ನಿಮ್ಮ ಆಸ್ತಿ ಅಡಮಾನ ಇಡಬೇಕು ಎಂದು ಹೇಳುತ್ತಾರೆ. ಆದರೆ ಧರ್ಮಸ್ಥಳ ಸಂಘವು ಎಷ್ಟೇ ಸಾಲ ಕೊಟ್ಟರೂ ಯಾವುದೇ ಆಸ್ತಿಯನ್ನು ಅಡಮಾನ ಕೇಳುವುದಿಲ್ಲ. ಕೇವಲ ವೀರೇಂದ್ರ ಹೆಗಡೆಯವರ ಜಾಮೀನಿನ ಮೇಲೆ ಸಾಲ ಕೊಡುತ್ತಾರೆ. ಧರ್ಮಸ್ಥಳ ಎಂದರೆ ಕೇವಲ ಸಾಲ ಕೊಡುವ ಸಂಘ ಅಲ್ಲ. ಎಷ್ಟು ಜನಾನುಕೂಲವಾಗಿ ಕೆಲಸ ಮಾಡ್ತಾ ಇದೆ ಎಂದರೆ, ಉದಾಹರಣೆಗಾಗಿ ಶಿಕ್ಷಣ, ರುದ್ರಭೂಮಿ, ಜೀರ್ಣೋದ್ಧಾರ, ನಿರ್ಗತಿಕರಿಗೆ ಮಾಶಾಸನ, ಬಟ್ಟೆ, ಶಾಲೆ ಕಲಿಯುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಮತ್ತು ಶಾಲೆಯಲ್ಲಿ ಶೌಚಾಲಯ ಇಲ್ಲದಿದ್ದರೆ ಶೌಚಾಲಯ ಕಟ್ಟಿಸಿಕೊಡುವುದು, ಇಂಥ ಅನೇಕ ಜನೋಪಕಾರಿ ಕೆಲಸ ಮಾಡ್ತಾ ಇದೆ ಎಂದು ಸಂಘದ ಸಮನ್ವಯ ಅಧಿಕಾರಿಗಳಾದ ಶ್ರೀದೇವಿಯವರು ಮಾತನಾಡಿದರು. ನಂತರ ಹುನ್ನೂರಿನ ಮೇಲ್ವಿಚಾರಕರಾದ ರೇಖಾ ಮೇಡಮ್ ಅವರು ಸಭೆಯಲ್ಲಿ ನೆರೆದಿದ್ದ ಮಹಿಳೆಯರಿಗೆ ಹಾಜರಾತಿ ಮತ್ತು ಟೈಮ್ಗೆ ಕಿಮ್ಮತ್ತು ಕೊಡಬೇಕು ಎಂದು ಕಿವಿಮಾತು ಹೇಳಿದರು. ಧರ್ಮಸ್ಥಳ ಸಂಘವು ಸರ್ಕಾರದ ಯಾವುದೇ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದ್ದು ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದರೆ ಶಿಕ್ಷಕರನ್ನು ಕೊಡುವ ಅವಕಾಶ ಮಾಡಿಕೊಟ್ಟಿದೆ. ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದಿದ್ದರೆ ಶೌಚಾಲಯ ಕಟ್ಟಿಸಿಕೊಡುವ ವ್ಯವಸ್ಥೆ ಮಾಡಿಕೊಟ್ಟಿದೆ ಎಂದು ಸಭೆಯಲ್ಲಿ ಹೇಳಿದರು. ಜಮಖಂಡಿಯಿಂದ ವರದಿಗಾರರು ರವಿಕುಮಾರ್ ಸಿಂಗೆ, ಜೈ ಹುನ್ನೂರ ನ್ಯೂಸ್ ಉಪಸಂಪಾದಕರು ನೇರ ದಿಟ್ಟ ಕೈಗನ್ನಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9942666674 ಜಮಖಂಡಿ. ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ನೀವು ಕೂಡ ಕಾರ್ಯಕ್ರಮದ ಬಗ್ಗೆ ಪರಿಚಯ ಕೂಡ ಇದೆ, ಹೌದಾ? ಧರ್ಮಸ್ಥಳ ಸಂಸ್ಥೆಯಲ್ಲಿ ಖಾಲಿ ಏನು ಧರ್ಮಸ್ಥಳ ಅಂತ ತಕ್ಷಣದಲ್ಲಿ ಬಾರಿ ಎಲ್ಲರೂ ತಿಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ಸಾಲ ಕೊಡ್ತಾರೆ ಅಂತ ಹೇಳಿ ಅಲ್ವಾ? ಧರ್ಮಸ್ಥಳ ಅಂತ ತಕ್ಷಣದಲ್ಲಿ ನಾವು ತಿಳ್ಕೊಳ್ತೇನು ಸಾಲ ಕೊಡ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕು, ಸಾಲ ಅನ್ನುವಂಥದ್ದು ಖಾಲಿ ಏನು ಒಂದು ಭಾಗ ಮಾತ್ರ, ಒಂದು ಭಾಗ ಪೂರ್ತಿ ಅಲ್ಲ, ಸ್ವಲ್ಪ ಭಾಗ ಮಾತ್ರ. ಯಾಕಂತ ಹೇಳಿದ್ರೆ ಪೂಜ್ಯರು ನಮ್ಗೆ ಎಷ್ಟೋ ಗೊತ್ತಿಲ್ಲದ ವಿಚಾರವನ್ನ ಸಮುದಾಯದಲ್ಲಿ ಕಾರ್ಯಕ್ರಮದಲ್ಲಿ ತುಂಬಾ ಪಾಲ್ಗೊಂಡಿದ್ದಾರೆ. ಹಾಗೆಯೇ ನಮ್ಮ ಈ ಒಂದು ಏನು ಜ್ಞಾನ ವಿಕಾಸ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ಶ್ರೀಮತಿ ಹೇಮಾವತಿ ಹೆಗಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಪ್ರತಿ ತಿಂಗಳು ಏನ್ ಮಾಡ್ತೇವೆ, ನಿಮ್ಮ 5 ಸಂಘದವರ ಒಟ್ಟು ಮುಗಿಸ್ತೇವೆ. ಪ್ರತಿ ತಿಂಗಳ ಒಂದು